ನಿಮಗೊತ್ತಿತ್ತಾ? ಶ್ರೀ ಜಗನ್ನಾಥ ಸ್ವಾಮಿಯ ಇನ್ನೊಂದು ಹೆಸರು ನೀಲಮಾಧವ ಅಂತ. ವೆಲ್ಕಮ್ ಟು ಸವಿ ಸಂಚಾರ ವಿತ್ ಎನ್ನ. ಇವತ್ತು ನಾವು ಬಂದಿರೋದು ಒಡಿಸ್ಸಾದ ಶ್ರೀ ಪುರಿ ಜಗನ್ನಾಥ ದೇವಸ್ಥಾನಕ್ಕೆ. ಚಾರ್ಧಾಮಲ್ಲಿ ಒಂದು ಸ್ಥಳ ಈ ಪುರಿ ಜಗನ್ನಾಥ ಧಾಮ. ಮಹಾವಿಷ್ಣು ಶ್ರೀ ಜಗನ್ನಾಥ ಸ್ವಾಮಿ ರೂಪದಲ್ಲಿ ಇಲ್ಲಿ ಪೂಜಿಸಲ್ಪಡುತ್ತಾರೆ. ಇಲ್ಲಿ ನೀವು ಜಗನ್ನಾಥ ಸ್ವಾಮಿಯ ಜೊತೆ ಅವರ ತಂಗಿ ಸುಭದ್ರೆ ಹಾಗೂ ಅವರ ಅಣ್ಣ ಬಲರಾಮರನ್ನು ಕೂಡ ಕಾಣಬಹುದು. ಈ ದೇವಸ್ಥಾನವು 5,000 ವರ್ಷ ಹಳೆಯ ದೇವಸ್ಥಾನ ಅಂತ ಹೇಳಲಾಗಿದೆ. ಜಗನ್ನಾಥ ಸ್ವಾಮಿಯ ವಿಗ್ರಹ ಮರದಿಂದ ಮಾಡಲಾಗುತ್ತೆ. ಹಾಗೆ 12 ವರ್ಷಕ್ಕೊಮ್ಮೆ ಈ ಮರದ ವಿಗ್ರಹವನ್ನ ಬದಲಾಯಿಸುತ್ತಾರೆ. ಜಗನ್ನಾಥ ಸ್ವಾಮಿಯ ಮರದ ವಿಗ್ರಹದಲ್ಲಿ ಶ್ರೀಕೃಷ್ಣನ ಹೃದಯ ಇದೆ ಎಂಬುದು ಭಕ್ತರ ನಂಬಿಕೆ. ಹಾಗೆ ಇದನ್ನ ಬ್ರಹ್ಮ ಪದಾರ್ಥ ಅಂತ ಕೂಡ ಕರೀತಾರೆ. ಈ ಬ್ರಹ್ಮ ಪದಾರ್ಥವನ್ನ ಬದಲಾಯಿಸುವಾಗ ಪಂಡಿತರು ತಮ್ಮ ಕಣ್ಣಿಗೆ ಬಟ್ಟೆಯನ್ನ ಕಟ್ಟಿಕೊಂಡು ದೇವಸ್ಥಾನವನ್ನಲ್ಲದೆ ಇಡೀ ಪುರಿಯನ್ನ ಕತ್ತಲೆಯನ್ನಾಗಿ ಮಾಡುತ್ತಾರೆ. ಜಗನ್ನಾಥ ಸ್ವಾಮಿಯ ಈ ದೊಡ್ಡ ಕಣ್ಣುಗಳು ಭಕ್ತರ ಮೇಲೆ ಸದಾ ಕರುಣೆಯ ದೃಷ್ಟಿ ಹರಿಸುವ, ಎಲ್ಲವನ್ನೂ ನೋಡುವ ಹಾಗೂ ರಕ್ಷಿಸುವ ಸಂಕೇತವಾಗಿದೆ. ಈಗ ನೀವು ನೋಡ್ತಾ ಇರೋದು 214 ಅಡಿ ಎತ್ತರದ ಗೋಪುರವಿದು. ಇಲ್ಲಿನ ಪಂಡಿತರು ಪ್ರತಿನಿತ್ಯ ಈ ಗೋಪುರವನ್ನು ಏರಿ 40 kg ತೂಕದ ಬಾವುಟವನ್ನು ಹೊತ್ತುಕೊಂಡು ಪ್ರತಿನಿತ್ಯ ಈ ಬಾವುಟವನ್ನು ಬದಲಾಯಿಸ್ತಾರೆ. ಒಂದೊಮ್ಮೆ ಒಂದು ದಿನ ಬಾವುಟವನ್ನು ಬದಲಾಯಿಸಿದರೆ 18 ವರ್ಷ ಈ ದೇವಸ್ಥಾನದ ಬಾಗಿಲನ್ನು ಮುಚ್ಚಲಾಗುವುದು ಅಂತ ಹೇಳ್ತಾರೆ. ದೇವಸ್ಥಾನ ಗೋಪುರದ ಮೇಲೆ ಕಾಣುವ ನೀಲಚಕ್ರ 20 ಅಡಿ ಎತ್ತರ ಇದ್ದು 1 ಟನ್ ತೂಕ ಇರುತ್ತೆ. ಇಲ್ಲಿಯ ಮಹಾಪ್ರಸಾದ. ಇಲ್ಲಿಯ ಅಡುಗೆ ಮನೆ ವಿಶ್ವದ ಅತಿ ದೊಡ್ಡ ಪಾಕಶಾಲೆ ಅಂತ ಹೇಳ್ತಾರೆ. 1 ಎಕರೆ ಸ್ಥಳದಲ್ಲಿ ಇರುವ ಅಡಿಗೆ ಮನೆ 36 ಅಡಿಗೆ ಕೋಣೆ, 750 ಮಣ್ಣಿನ ಒಲೆ, ಸುಮಾರು 600 ಬಾಣಸಿಗರು ಹಾಗೂ 400 ಸಹಾಯಕರು ಎಲ್ಲ ಸೇರಿ ಪ್ರತಿನಿತ್ಯ ಜಗನ್ನಾಥನಿಗೆ 56 ಬಗೆಯ ನೈವೇದ್ಯವನ್ನ ಚಪ್ಪನ್ ಭೋಗನ್ನ ತಯಾರಿಸ್ತಾರೆ. ಇಲ್ಲಿ ಒಂದೇ ಹೊತ್ತಿನಲ್ಲಿ 7 ಮಡಿಕೆಯನ್ನು ಒಂದರ ಮೇಲೊಂದಿಟ್ಟು ಆಹಾರವನ್ನಾಕಿ ಬೇಯಿಸುತ್ತಾರೆ. ಮೊದಲಿಗೆ ಮೇಲಿನ ಮಡಿಕೆಯಲ್ಲಿರುವ ಆಹಾರ ಬೆಂದು ನಂತರ ಕೆಳಗಿನ ಮಡಿಕೆಯಲ್ಲಿರುವ ಆಹಾರ ಬೇಯುತ್ತೆ. ಸ್ವಯಂ ತಾಯಿ ಮಹಾಲಕ್ಷ್ಮಿ ಬಂದು ಅಡಿಗೆ ಮಾಡುತ್ತಾಳೆ ಎಂಬುದು ಭಕ್ತರ ನಂಬಿಕೆ. ಇಲ್ಲಿನ ಇನ್ನೊಂದು ವಿಶೇಷತೆ ಏನು ಗೊತ್ತಾ? ಈ ದೇವಸ್ಥಾನಕ್ಕೆ ಪ್ರತಿನಿತ್ಯ ಲಕ್ಷಾಂತರ ಭಕ್ತರು ಬರ್ತಿರ್ತಾರೆ. ಆದರೆ ಇಲ್ಲಿ ತಯಾರಾಗುವ ಪ್ರಸಾದ ಎಂದಿಗೂ ಹೆಚ್ಚು ಉಳಿಯುವುದಿಲ್ಲ ಅಥವಾ ಕಡಿಮೆಯಾಗುವುದಿಲ್ಲ. ಕೊನೆಯ ಭಕ್ತ ಬಂದರೂ ಅವನಿಗೋಸ್ಕರ ಕೊನೆಯ ಊಟ ಕಾಯ್ತಿರುತ್ತೆ. ಅಂದರೆ ಜಗನ್ನಾಥನಿಗೆ ಮೊದಲೇ ಅವನ ಭಕ್ತರ ಲೆಕ್ಕಾಚಾರ ಗೊತ್ತಿರುತ್ತೆ. ಈಗ ನೀವು ನೋಡ್ತಾ ಇರೋ ಸ್ವೀಟ್ ಕಾಜಾ, ಸ್ವಲ್ಪ ಚಿರೋಟಿ ಥರ ಇರುತ್ತೆ. ಇದು ಪುರಿಯ ವಿಶೇಷವಾದ ಸ್ವೀಟ್. ನಾನು ಪುರಿ ಜಗನ್ನಾಥಕ್ಕೆ ನನ್ನ ಫೇವ್ರೇಟ್ ನನ್ನ ಅಮ್ಮನ ಫ್ಯಾಮಿಲಿ ಜೊತೆ ಬಂದಿದ್ದೀನಿ. ಹಾಗಾದರೆ ನೀವೆಲ್ಲರೂ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಪುರಿ ಜಗನ್ನಾಥಕ್ಕೆ ಬಂದು ಬಲಭದ್ರ ಸುಭದ್ರ ಜಗನ್ನಾಥರ ಆಶೀರ್ವಾದವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಅಲ್ಲಿ ತನಕ ಎಲ್ಲರಿಗೂ ಟೇಕ್ ಕೇರ್. ಜೈ ಜಗನ್ನಾಥ್.